ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಹರಲೀಲಾವತಾರಾಯ ಶಂಕರಾಯ ವರೌಜಸೆ ಕೈವಲ್ಯಕಲನಾಕಲ್ಪ ತರವೇ ಗುರವೇ ನಮಃ. ಯೋಗಿಮಾನಸಪದ್ಮಾರ್ಕಂ ಸಚ್ಚಿದಾನಂದವಿಗ್ರಹಂ ಸದ್ವಿದ್ಯಾಧಾರನಿಲಯಂ ಸುಬ್ರಹ್ಮಣ್ಯಂ ಅಹಂ ಭಜೆ. ಏಕಂ ಶಾಸ್ತ್ರಂ ದೇವಕೀಪುತ್ರಗೀತಂ ಏಕೋ ದೇವಃ ದೇವಕೀಪುತ್ರ ಏವ. ಏಕಂ ಕರ್ಮ ತಸ್ಯ ದೇವಸ್ಯ ಸೇವಾ ತಸ್ಯ ದೇವಸ್ಯ ಸೇವಾ. ನಾಗ ಸುಬ್ರಹ್ಮಣ್ಯೇಶ್ವರ ದೇವಾಲಯದಲ್ಲಿ ಭಗವದ್ಗೀತಾ ಅಭಿಯಾನದ ನಿಮಿತ್ತ ಸೇರಿದಂತಹ ನನ್ನ ಎಲ್ಲ ಅಧ್ಯಾತ್ಮ ಬಂಧುಗಳೇ, ಭಗವದ್ಗೀತಾ ಬಂಧುಗಳೇ, ಮತ್ತು ಈ ಅಭಿಯಾನಕ್ಕೆ ಮೂಲ ಕಾರಣೀಕರ್ತರಾದಂತಹ ಪರಮಪೂಜ್ಯ ಶ್ರೀ ಶ್ರೀ ಗಂಗಾಧರೇಂದ್ರ ಮಹಾಸರಸ್ವತಿ ಸ್ವಾಮಿಗಳವರ ಹಾಗೂ ಅವರ ಶಿಷ್ಯರಾದಂತಹ ಆನಂದ ಬೋಧೇಂದ್ರ ಸರಸ್ವತಿಗಳವರ ಪಾದತಲಕ್ಕೆ ನನ್ನ ನಮಸ್ಕಾರವನ್ನು ಸಲ್ಲಿಸ್ತಾ, ಮತ್ತು ಇಲ್ಲಿನ ಅರ್ಚಕರಾದಂಥ ಶ್ರೀಯುತ ಸಂದೇಶ್ ಉಪಾಧ್ಯಾಯರು ಮತ್ತು ಈ ಭಜನಾ ಮಂಡಳಿಯ ಎಲ್ಲ ಸದಸ್ಯರನ್ನು ಸಂಬೋಧಿಸ್ತಾ, ಈ ಕಾರ್ಯಕ್ರಮದ ಸಂಚಾಲಕರು, ದೇವಸ್ಥಾನದ ಪದಾಧಿಕಾರಿಗಳು ಆದಂಥ ಎಲ್ಲ ಹಿರಿಯರನ್ನು ಸಹ ಸಂಬೋಧಿಸ್ತಾ ಇವತ್ತಿನ ವಿಷಯಕ್ಕೆ ನೇರವಾಗಿ ಪ್ರವೇಶ ಮಾಡ್ತೇನೆ. ಒಟ್ಟು ಇದು 7 ದಿನಗಳ ಕಾಲದ ಚಿಂತನೆ ಸಪ್ತಾಹ ಅಂದರೆ, ಹಾಗಾಗಿ ಈ 7 ದಿನಗಳಲ್ಲಿ ಗೀತೆಯನ್ನು ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 7 ವರ್ಷ ಹೇಳಿ ನೋಡಿದ್ದೇನೆ, ಆದರೂ ಗೀತೆ ಮುಗಿಲಿಲ್ಲ. ಹಾಗಾಗಿ ಅದನ್ನು ಮುಗಿಸ್ತೇನೆ ಅನ್ನೋಂಥ ಭ್ರಮೆಯೂ ನನಗಿಲ್ಲ. ಹಾಗಾಗಿ ನೀವು ಆ ನಿರೀಕ್ಷಣೆಯಿಂದ ಕೇಳಬೇಡಿ. ಆದರೆ ಒಂದನ್ನು ನೆನಪಿಟ್ಕೊಳ್ಬೇಕು, ಜೇನುತುಪ್ಪದ ಸವಿಯನ್ನು ನೋಡೋದಕ್ಕೆ ಬಾಟಲ್ ಒಳಗಿರುವಂಥ ಎಲ್ಲ ಜೇನುತುಪ್ಪವನ್ನು ನಮ್ಮ ಬಾಯಿ ಒಳಗೆ ಸುರಿದುಕೊಳ್ಬೇಕು ಅಂತ ಇಲ್ಲ. ಒಂದು ತೊಟ್ಟು ನಾಲಿಗೆಗೆ ತಾಗಿದರೂ ಅದರ ರುಚಿ ಹೇಗೆ ಅಂತ ಗೊತ್ತಿರ್ತದೆ. ಹಾಗಾಗಿ ಗೀತಾಚಾರ್ಯ ಉಪದೇಶ ಮಾಡಿದಂತಹ ಈ ಗೀತೆ ಅದು ಹೇಗಿದೆ, ಹೇಗಿರ್ತದೆ ಅನ್ನೋದನ್ನು ನಾವು ಆ ಒಂದೊಂದೇ ತೊಟ್ಟು, ಯಾಕೆಂದರೆ ಒಂದು ದಿವಸದ ಉಪನ್ಯಾಸ ಒಂದು ತೊಟ್ಟು, ಒಂದು ಬಿಂದು ಅಂತ ಅರ್ಥ. ಆ ನೆಲೆಯಲ್ಲಿ ನಾವು ಮೆಲುಕು ಹಾಕಲಿಕ್ಕೆ ಪೂಜ್ಯ ಶ್ರೀಗಳವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಸುದೈವ. ಯಾಕೆಂದರೆ ಗೀತೆಯನ್ನು ಕೇಳುವುದು ಅಂದರೆ ಬದುಕಿನಲ್ಲಿ ಒಂದು ಅಹೋಭಾಗ್ಯ. ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಒಂದು ಮಾತು ಹೇಳ್ತಾನೆ. ಅವನ ಹೆಸರು ಮ್ಯಾಕ್ಸ್ ಮುಲ್ಲರ್ ಅಂತ. ಅವನು ಭಾರತದ ಪ್ರವಾಸ ಮಾಡಿ ಹೋದ ತನ್ನ ದೇಶಕ್ಕೆ. ಹೋದ ಮೇಲೆ ನಿನ್ನ ಅಭಿಪ್ರಾಯ ಏನು ಭಾರತ ದೇಶದ ಬಗ್ಗೆ? ನಮ್ಮ ದೇಶ ಚಂದವೋ, ಭಾರತ ದೇಶ ಚಂದವೋ, ನಮ್ಮ ದೇಶ ಶ್ರೇಷ್ಠವೋ ಅಥವಾ ಆ ದೇಶ ಶ್ರೇಷ್ಠವೋ ಅಂತೆಲ್ಲ ಕೇಳಿದಾಗ ಆತ ಒಂದು ಮಾತು ಹೇಳ್ತಾನೆ, ಇಲ್ಲ, ಆ ದೇಶದ ಜೊತೆಗೆ ನಮ್ಮ ದೇಶಗಳನ್ನು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಅಂದವನು. ಏನು ಹೇಳಿದ ಅಂದರೆ, ಇಂಡಿಯಾ ಈಸ್ ದ ಮದರ್ಲ್ಯಾಂಡ್ ಆಫ್ ಫಿಲಾಸಫಿ. ಭಾರತ ದೇಶ ಅದು ತತ್ವಜ್ಞಾನದ ತಾಯ್ನಾಡು. ಹಾಗಾಗಿ ನಾವು ಆ ದೇಶದ ಜೊತೆಗೆ ಯಾವ ಕಾಲಕ್ಕೂ ಸಹ ಸರಿಸಾಟಿಯಾಗಿ ಹೆಜ್ಜೆ ಹಾಕಲಾರೆವು ಅಂದ ಒಬ್ಬಾತ. ಇನ್ನೊಬ್ಬ ವಿಜ್ಞಾನಿ ಒಂದು ಮಾತು ಹೇಳ್ತಾನೆ, ವೈಜ್ಞಾನಿಕವಾಗಿ ಅಂದರೆ ವಿಜ್ಞಾನ ಕ್ಷೇತ್ರದಲ್ಲಿ ನಾವು ತುಂಬ ಮುಂದುವರೆದಿದ್ದೇವೆ, ಆದರೆ ಅಧ್ಯಾತ್ಮ ವಿಚಾರ ಬಂದಾಗ ನಮಗಿಂತ 1000 ಕಿಲೋಮೀಟರಷ್ಟು ದೂರ ಭಾರತದವರಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಹೇಳಿದೆ ಅಂದರೆ, ಇಂಥ ಗ್ರಂಥಗಳೆಲ್ಲ ಹುಟ್ಟಿದ್ದು ನಮ್ಮ ದೇಶದೊಳಗೆ. ನಿಮಗೆ ಒಂದು ಗೊತ್ತಿರಬೇಕು, ಮಹಾಭಾರತ ಅಂತ ನಾವು ಏನು ಹೇಳ್ತೇವಲ್ಲ, ಇದರ ಗಾತ್ರ ಎಷ್ಟು ಅಂತ ಯಾರಾದರೂ ವಿಚಾರ ಮಾಡಿದ್ದೀರಾ? ಅದರ ಗಾತ್ರ 1,00,000
ಶ್ಲೋಕಗಳು ಇರುವಂಥ ಗ್ರಂಥ. ಒಂದು ಶ್ಲೋಕ ಈಜಿಕೊಂಡು 32 ಅಕ್ಷರಗಳಿರಬೇಕು. ಅಂದರೆ ಮಹಾಭಾರತ ಈಜಿಕೊಲ್ಟು 32 ಅಕ್ಷರಗಳಿರುವಂಥ ಒಂದು ಟೆಕ್ಸ್ಟ್. ಇಂತಹ ಗ್ರಂಥ ಇದಕ್ಕೂ ಮೊದಲು ಹುಟ್ಟಲಿಲ್ಲ, ಇನ್ನು ಮುಂದೆ ಹುಟ್ಟತ್ತೋ ಇಲ್ಲೋ ಗೊತ್ತಿಲ್ಲ. ಈ ಹುಟ್ಟಿದ್ದು ಅದು ನಮ್ಮ ಭಾರತ ದೇಶದೊಳಗೆ. ಹಾಗಾಗಿ ನಾವು ಅದಕ್ಕೆ ಹೆಮ್ಮೆ ಪಡಬೇಕು. ಮಹಾಭಾರತ ಹುಟ್ಟಿದಂತಹ ದೇಶದಿಂದ ಬಂದವರು, ಗೀತೆ ಹುಟ್ಟಿದಂತಹ ದೇಶದಿಂದ ಬಂದವರು ನೀವು ಅಂತ ಪಾಶ್ಚಾತ್ಯರು ನಮ್ಮನ್ನು ಗೌರವಿಸೋದು ಇದಕ್ಕೋಸ್ಕರ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ. ನಮ್ಮ ದೇಶದ ಎಷ್ಟೋ ಸಾಧು ಸಂತರು ಅಂತ ಕರೆಸ್ಕೊಂಡವರು ವಿದೇಶಕ್ಕೆ ಹೋಗ್ತಾರಲ್ಲ, ಇವರೆಲ್ಲ ವಿದೇಶಕ್ಕೆ ಹೋಗಿ ಸೈನ್ಸ್ ಮೇಲೆ ಫಿಸಿಕ್ಸ್ ವಿಷಯವನ್ನು ಇಟ್ಕೊಂಡು ಅಥವಾ ಭೌತಶಾಸ್ತ್ರ ಅಥವಾ ಬಯಾಲಜಿಯನ್ನು ಇಟ್ಕೊಂಡು ಉಪನ್ಯಾಸ ಮಾಡ್ತಾರಾ? ಮಾಡೋದಿಲ್ಲ. ಯಾವ್ದು ಮಾಡ್ತಾರೆ? ಮಾತೆತ್ತಿದರೆ ಭಗವದ್ಗೀತೆ, ಮಾತೆತ್ತಿದರೆ ಉಪನಿಷತ್ತು, ಇದೇ ವಿಷಯ ಅಂತಾನೆ ಇಟ್ಕೊಂಡು ಉಪನ್ಯಾಸ ಮಾಡೋದು ಇವರು. ಅಂದರೆ ಈ ವಿಷಯಗಳು ನಮ್ಮಲ್ಲಿ ಎಷ್ಟಿವೆ ಕೇಳಿದರೆ ದೇಶಕ್ಕೆಲ್ಲ ಜಗತ್ತಿಗೆ ಹಂಚಿಕೊಡುವಷ್ಟು ನಮ್ಮ ಹತ್ರ ಉಂಟು. ಅಷ್ಟನ್ನು ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದಾರೆ. ಅಂಥ ಹಿರಿಯರು ಇಂಥ ಅಮೂಲ್ಯವಾದಂಥ ನಿಧಿಗಳನ್ನು ಕೊಟ್ಟಂಥ ದೇಶದಲ್ಲಿ ನಾವು ಹುಟ್ಟಿದ್ದೇವೆ ಅನ್ನೋದೇ ನಮಗೆ ಹೆಮ್ಮೆ. ವಿಚಾರ ಮಾಡಿ. ಏಕೆಂದರೆ ಅಧ್ಯಾತ್ಮ ಕ್ಷೇತ್ರದಲ್ಲಿ ಉಪನಿಷತ್ತು ಅತ್ಯಂತ ಎತ್ತರದ ಗ್ರಂಥ. ಅದನ್ನು ಮೀರಿಸುವಂಥ ಸಾಹಿತ್ಯ ಇನ್ನೊಂದು ಹುಟ್ಟಲಿಲ್ಲ. ಅದಾದಮೇಲೆ ಸ್ವಲ್ಪ ಕೆಳಗಡೆ ಬಂದರೆ ಬ್ರಹ್ಮಸೂತ್ರಗಳು ಅಂತ, ಅದಾದಮೇಲೆ ಭಗವದ್ಗೀತೆ ಅಂತ. ಈ ಮೂರನ್ನು ಸೇರಿಸಿ ಒಂದು ಹೆಸರನ್ನು ಕೊಟ್ಟರು, ಪ್ರಸ್ಥಾನತ್ರಯ ಅಂತ. ಹಾಗಂದ್ರೆ ಏನು? ತ್ರಯ ಅಂದರೆ 3, ಪ್ರಸ್ಥಾನ ಅಂದರೆ ಏನು? ದಾರಿ ಅಂತ ಅರ್ಥ. ನೀವು ಯಾವುದೇ ಪಂಥದವರಾಗಿರ್ರಿ, ಅಧ್ಯಾತ್ಮ ಪಥದಲ್ಲಿ ಹೋಗಬೇಕು ಅಂತಾದರೆ ಈ 3 ಗ್ರಂಥಗಳನ್ನು ನೀವು ಅವಲೋಕನೆ ಮಾಡಲೇಬೇಕು. ಹಾಗಿಲ್ಲೇ ಇದ್ದರೆ ನಿಮ್ಮ ಅಧ್ಯಾತ್ಮ ಪಥದ ಪಯಣ ಅದು ತುದಿ ಮುಟ್ಟುವುದಿಲ್ಲ. ಅಂದರೆ ಹೆಚ್ಚುಗಾರಿಕೆ ಎಷ್ಟಿರಬೇಕು ಅದು ಒಂದು. ಸಾಲದ್ದಕ್ಕೆ ಉಪನಿಷತ್ತು ಓದಲಿಕ್ಕೆ ಆಗದಿದ್ದರೆ ಬಿಟ್ಬಿಡಿ, ಬ್ರಹ್ಮಸೂತ್ರ ಓದಲಿಕ್ಕೆ ಆಗದಿದ್ದರೆ ಬಿಟ್ಬಿಡಿ, ಆದರೆ ಗೀತೆಯನ್ನು ಬಿಡಬೇಡಿ. ಯಾಕೆಂದರೆ ಒಬ್ಬ ಮಹಾಸಂತ ಒಂದು ಮಾತು ಹೇಳಿದ, ಗೀತೆ ಅಧ್ಯಾತ್ಮ ಪಥದಲ್ಲಿ ಸಾಗುವವನಿಗೆ ಅದು ಕರದೀಪ. ಕರದೀಪ ಅಂದ್ರೇನು ಅರ್ಥ ಆಗೋದಿಲ್ಲ ನಮಗೆ ಕನ್ನಡದಲ್ಲಿ ಹೇಳಿದರೆ. ಟಾರ್ಚ್, ಅದು ಬ್ಯಾಟ್ರಿ. ಕತ್ತಲಲ್ಲಿ ಹೋಗಬೇಕೇ ನಮಗೊಂದು ಬೆಳಕು ಬೇಕೋ ಬೇಡೋ? ಹಾಗೆ ಅಧ್ಯಾತ್ಮ ಪಥ ಅದು ಅತ್ಯಂತ ಗಂಭೀರ, ಅತ್ಯಂತ ಜಟಿಲ. ಅಲ್ಲಿ ಹೋಗಬೇಕಿದ್ರೆ ನಮ್ಮ ಕೈಯಲ್ಲಿರಬೇಕಾದದ್ದು ಯಾವುದು? ಭಗವದ್ಗೀತೆ ಎನ್ನುವಂತಹ ಬ್ಯಾಟ್ರಿ. ನಿಮಗೆ ಗೊತ್ತಿರಬೇಕು, ನಾವು ಮಹಾತ್ಮ ಗಾಂಧಿ ಅಂತೆಲ್ಲ ಕರಿತೇವಲ್ಲ, ಅವ್ರ ಕೈಯಲ್ಲಿ ಯಾವತ್ತೂ ಯಾವ ಪುಸ್ತಕ ಇರ್ತಿತ್ತು? ಭಗವದ್ಗೀತೆಯ ಪುಸ್ತಕವೇ ಅವರ ಹಸ್ತಭೂಷಣವಾಗಿತ್ತು. ಅಷ್ಟೇ ಅಲ್ಲ, ಅವರ ಕೊನೆಗೆ ಒಂದು ಮಾತನ್ನು ಹೇಳಿದ್ರು ಅವರು, ಆ ಸ್ಥಿತಪ್ರಜ್ಞನ ಲಕ್ಷಣ ಅಂತ ಏನಿದೆಯಲ್ಲ ಅದನ್ನು ನಾನು ದಿನವೂ ಪಾರಾಯಣ ಮಾಡ್ತೇನೆ ಅಂತಂದರು. 2ನೇ ಅಧ್ಯಾಯದಲ್ಲಿ ಬರ್ತದೆ ಅದು, ಸ್ಥಿತಪ್ರಜ್ಞನ ಲಕ್ಷಣ. ಅರ್ಜುನ ಉವಾಚ ಅಂತ ಶುರುವಾಗುತ್ತೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥೆ ತಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ ಕಿಮಾಸೀತೌ ರಜೇತ ಕಿಂ ಅಂತ ಪ್ರಾರಂಭ ಆಗುತ್ತೆ. ಅಂದರೆ ಜ್ಞಾನಿಯ ಲಕ್ಷಣವನ್ನು ಹೇಳುವಂಥದ್ದು, ಸಾಧಕರಿಗೆ ಮಾರ್ಗದರ್ಶನವನ್ನು ಮಾಡುವಂಥದ್ದು. ಇಂತಹ ಭಗವದ್ಗೀತೆ ಅದು ನಮಗೆಲ್ಲರಿಗೂ ಸಹ ಕರದೀಪ, ಅಂದರೆ ಟಾರ್ಚ್ ಇದ್ದ ಹಾಗೆ. ಪುಟ್ಟ ಮಗು ಒಬ್ಬಳು ಕೂತಿದ್ದಾಳೆ, ನಾನು ಅವಳನ್ನು ಮನಸ್ಸಲ್ಲಿಟ್ಕೊಂಡು ಹೇಳಬೇಕು. ಏಕೆಂದರೆ ಅವರೆಲ್ಲ ಈ ದೇಶದ ಮುಂದಿನ ನಿಧಿಗಳು. ಗೀತೆ ಯಾಕೆ ಹುಟ್ಟಿತು, ಯಾಕೆ ನಾವು ಅದನ್ನು ಪಡ್ಕೊಳ್ಳುವಂಥ ಅವಕಾಶ ಸಿಕ್ಕಿತು ನಮಗೆ ಅಂತಂದರೆ, ಇದನ್ನು ಮಕ್ಕಳಿಗೋಸ್ಕರ ಹೇಳ್ತಿದ್ದೇನೆ, ನಿಮಗೆ ಗೊತ್ತಿರಬಹುದು, ಕ್ಷಣಕಾಲ ಸಹಿಸಿಕೊಳ್ಳಿ ಇದನ್ನು. ಮಹಾಭಾರತದ ಕಥೆ ನಿಮಗೆ ಗೊತ್ತು. ಕೌರವರು ಪಾಂಡವರು. ಕೌರವರು ಧೃತರಾಷ್ಟ್ರನ ಮಕ್ಕಳು,
ಪಾಂಡವರು ಪಾಂಡುವಿನ ಮಕ್ಕಳು, ಹಾಗಾಗಿ ಅವರು ಪಾಂಡವರಾದರೂ ಧೃತರಾಷ್ಟ್ರನ ಮಕ್ಕಳಿಗೆ ಕುರುವಂಶದವರು ಎನ್ನುವಂಥ ಹೆಸರು ಬಂತು. ಹಾಗಾಗಿ ಅವ್ರನ್ನ ಕೌರವರು ಅಂತ ಕರೆದರು. ಜೂಜಾಡಿದರು, ಜೂಜಿನಲ್ಲಿ ಮೋಸ ಮಾಡಿದರು ಕೌರವರು. ಯಾರಿಗೆ? ಪಾಂಡವರಿಗೆ. ಹಾಗಾಗಿ ಮೋಸ ಮಾಡಿ ಆದ ಮೇಲೆ ಧರ್ಮರಾಜ ಒಪ್ಕೊಂಡ. ಮೋಸವೋ ಅಥವಾ ಮೋಸ ಇಲ್ವೋ, ಸೋತಿದ್ದಂತೂ ಸತ್ಯ ತಾನೆ. ಹಾಗಾಗಿ ಜೂಜನ ಒಪ್ಪಂದದಂತೆ ನಾನು 12 ವರ್ಷ ವನವಾಸವನ್ನು ಅನುಭವಿಸ್ತೇನೆ, 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸ್ತೇನೆ ಅಂತ ಹೇಳಿ ಕಾಡಿಗೆ ಹೋದ. ತಮ್ಮಂದಿರನ್ನು ಮತ್ತು ಪತ್ನಿಯನ್ನು ಕರೆದುಕೊಂಡು 12 ವರ್ಷ ವನವಾಸವನ್ನು ಮುಗಿಸಿ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಬಂದು ತನ್ನ ರಾಜ್ಯವನ್ನು ಮತ್ತೆ ಕೇಳಿದ ಧರ್ಮರಾಜ ಶಾಂತ ಚಿತ್ತನಾಗಿ ಶ್ರೀಕೃಷ್ಣನ ಮೂಲಕ ಕೇಳಿಸಿದ. ಆದರೆ ತನ್ನ ಜೂಜಿನ ಒಪ್ಪಂದದಂತೆ ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ದುರ್ಯೋಧನ ಕೊಡಲಿಕ್ಕೆ ಸಿದ್ಧನಾಗಲಿಲ್ಲ. ಅರ್ಧ ರಾಜ್ಯ ಬೇಡ, ಕೊನೆಯ ಪಕ್ಷ ಒಬ್ಬೊಬ್ಬರಿಗೆ 1 ಗ್ರಾಮ, 5 ಗ್ರಾಮವನ್ನಾದರೂ ಕೊಡುವಂಥ ಕೃಷ್ಣ ಧರ್ಮರಾಜನಂದರೆ ಪಾಂಡವರ ಪರವಾಗಿ ಕೇಳಿದ. ದುರ್ಯೋಧನ ಹೇಳಿದ, 5 ಗ್ರಾಮ ಯಾಕೆ, ಸೂಜಿಯ ಮೊನೆಯನ್ನು ಊರಿಯುವಷ್ಟು ಸ್ಥಳವನ್ನೂ ಕೊಡೋದಿಲ್ಲ ಅಂದ. ಈಗ ಪಾಂಡವರು ತಮ್ಮದಾದಂಥ ರಾಜ್ಯವನ್ನು ಹೇಗೆ ಪಡಿಬೇಕು? ಇಂದಿನ ಹಾಗೆ ಅಂದು ನ್ಯಾಯಾಲಯ ಅನ್ನುವಂಥದ್ದು ಇರಲಿಲ್ಲ, ಕರಿಕೋಟ್ ಹಾಕಿದವರು ಇರಲಿಲ್ಲ. ಹೌದು ತಾನೆ? ಏನಿದ್ರೂ ಸಹ ಟಿಸ್ಟ್ ಫಾರ್ ಟ್ಯಾಟ್, ಅಂದರೆ ಮುಯ್ಯಿಗೆ ಮುಯ್ಯಿ. ಈಗ ಹಾಗಾಗಿ ಧರ್ಮರಾಜ ಮುಂದೆ ಯುದ್ಧವನ್ನು ಕೈಗೊಳ್ಳಲೇಬೇಕಾಯಿತು. ಆ ಯುದ್ಧವನ್ನು ಕೈಗೊಳ್ಳುವ ಪರಿಸ್ಥಿತಿಯನ್ನು ತಂದಿಟ್ಟವನು ಯಾರು? ಕೇವಲ ದುರ್ಯೋಧನ ಮತ್ತು ಅವನ ತಮ್ಮಂದಿರು ಶಕುನಿ ಇತ್ಯಾದಿ ತಗೊಂಡು. ಕೊನೆಗೆ ಯುದ್ಧ ಪ್ರಾರಂಭ ಆಗಬೇಕು. ಎಲ್ಲಿ ಯುದ್ಧ ನಡಿಬೇಕು? ಯಾರಿಗಾರು ಗೊತ್ತಾ ಯುದ್ಧ ನಡೀತು ಅಂತ? ಇವತ್ತಿನ ಹರಿಯಾಣ, ಡೆಲ್ಲಿಯಿಂದ ಸುಮಾರು 170 ಅಥವಾ 160 ಕಿಲೋಮೀಟ್ರ್ ದೂರ, ಡೆಲ್ಲಿಯಿಂದ ಸುಮಾರು 2.5 ತಾಸು ಪ್ರಯಾಣ. ಅದು ಯುದ್ಧ ಭೂಮಿ, ಬ್ಯಾಟಲ್ ಫೀಲ್ಡ್. ಬ್ಯಾಟಲ್ ಫೀಲ್ಡ್ ಅಂದರೆ ಪರಸ್ಪರ 2 ಸೈನ್ಯಗಳು ಸಂಧಿಸುವ ಜಾಗ. 2 ಸೈನ್ಯಗಳ ಒಟ್ಟು ಸಂಖ್ಯೆ ಎಷ್ಟು? 18 ಅಕ್ಷೋಹಿಣಿ ಅಂತ. ಈ ಶಬ್ದ ಎಲ್ಲ ನಮಗೆ ಅಪರಿಚಿತ, ಗೊತ್ತು ನನಗೆ. 18 ಅಕ್ಷೋಹಿಣಿ ಅಂದರೆ ಎಷ್ಟು ಗೊತ್ತಾ? ಹೆಚ್ಚಿಗೆ ಇಲ್ಲ, 40 ಲಕ್ಷ. ಅಂದರೆ ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಿದವರು 40 ಲಕ್ಷ ಜನರು. ಆ 40 ಲಕ್ಷ ಜನರು 40 ಜನ ಸೋಲ್ಜರ್ಸ್, ಸೈನಿಕರು, ಯುದ್ಧ ಮಾಡುವವರು, ಹೋರಾಟ ಮಾಡುವವರು. ಇಷ್ಟೇ ಅಲ್ಲ, ಮತ್ತೆಷ್ಟು? ಇವರೆಲ್ಲರೂ ಸಹ ಯುದ್ಧದಲ್ಲಿ ಕೈಕಾಲುಗಳನ್ನು ಕಳ್ಕೊಂಡ್ರೆ, ಅಂಗಾಂಗಗಳನ್ನು ಕಳ್ಕೊಂಡ್ರೆ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಡುವಂತಹ ವೈದ್ಯರುಗಳು ಬೇಕೋ ಬೇಡವಾ? ಬೇಕು. ಮತ್ತು ಅಲ್ಲಿ ಕುದುರೆ ಹತ್ಕೊಂಡು ಹೋಗ್ತಾರೆ, ಆನೆ ಹತ್ಕೊಂಡು ಹೋಗ್ತಾರೆ, ಅವುಗಳಿಗೂ ಬಾಣಪ್ರಿಯ ಆಗತ್ತೆ. ಅವು ಅಂಗಾಂಗವನ್ನು ಊನ ಮಾಡಿಕೊಂಡ್ರೆ, ಊನ ಆದರೆ ಅವುಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕೋ ಬೇಡ? ಅವುಗಳಿಗೆ ಚಿಕಿತ್ಸೆಯನ್ನು ಕೊಡುವಂಥ ವೆಟರ್ನರಿ ಡಾಕ್ಟರ್ಸ್, ಹೌದು ತಾನೇ? ಇದರ ಜೊತೆಗೆ ಇವರಿಗೆಲ್ಲರಿಗೂ, ಈ ಪಶುಗಳಿಗೆ, ಮನುಷ್ಯರಿಗೆ ಎಲ್ಲ ಆಹಾರವನ್ನು ಸಪ್ಲೈ ಮಾಡುವಂತಹ ಸಪ್ಲೈಯರ್ಸ್, ಇವ್ರನ್ನೆಲ್ಲ ಲೆಕ್ಕ ಹಾಕಿದರೆ ಮಹಾಭಾರತ ಕರಾರು ವಾಕ್ಯ ಹೇಳುತ್ತೆ, ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡವರು 50 ಲಕ್ಷ ಜನರು. 40 ಲಕ್ಷ ಬಿಲ್ಲಾಳುಗಳು, ಇನ್ನು 10 ಲಕ್ಷ ಪರಿಚಾರಕ ವರ್ಗದವರು, ಅವರು ಎಲ್ಲರೂ ಸೇರಿರ್ತಾರೆ. 50 ಲಕ್ಷ ಅಂದರೆ ಆಗ ನಮ್ಮ ದೇಶದ ಜನಸಂಖ್ಯೆ ಎಷ್ಟಿತ್ತು? ಹೆಚ್ಚಿಗೆ ಇರಲಿಲ್ಲ, 5 ಕೋಟಿ ಇತ್ತು. 5 ಕೋಟಿಯಲ್ಲಿ ಆ 50 ಲಕ್ಷ ಜನರು ಸಹ ಯುದ್ಧದಲ್ಲಿ ಮಡಿದಿದ್ದಾರೆ. ಅಂದರೆ 1/10 ಆಫ್ ದ ಪಾಪ್ಯುಲೇಷನ್, ಅಂದರೆ ನಮ್ಮ ದೇಶದ 10ನೇ 1 ಭಾಗ ಜನ ಆ ಯುದ್ಧದಲ್ಲಿ ಮಡಿದಿದ್ದಾರೆ. ಇಷ್ಟೆಲ್ಲ ಜನ ಸಾಯೋದಕ್ಕೆ ಕಾರಣೀಕರ್ತನಾದವನು ಯಾರು? ಒಬ್ಬ ದುರ್ಯೋಧನ. ಹೌದಾ? ಹೌದು ತಾನೇ? ಹಾಂ, ಇಂತಹ ಅಂದರೆ ಯಾಕೆ ಹೇಳಿದೆ ಕೇಳಿದರೆ,
ಒಬ್ಬ ತಿಳಿಗೇಡಿ ಹುಟ್ಟಿದರೆ ದೇಶ ಹೇಗೆ ತನ್ನ ಸಂಪತ್ತನ್ನು ಕಳ್ಕೊಳ್ತದೆ ಅನ್ನೋದಕ್ಕೆ ಅಲ್ವಾ. ಇವತ್ತೂ ಸಹ ಅಂಥವ್ರು ಬೇಕಾಷ್ಟು ಜನ ಇದ್ದಾರೆ. ಒಂದೊಂದು ಸಲ ಹೇಳಿಕೆ ಕೇಳೋದನ್ನು ನೋಡಿದರೆ ಅನಿಸುತ್ತೆ ಇವನೇನು ರಾವಣನ ವಂಶದವನು ಅಥವಾ ದುರ್ಯೋಧನನ ವಂಶದವನು ಅಂತ. ನಮ್ಮ ದೇಶದಲ್ಲಿ ಒಂದೇ ಅಲ್ಲ, ಅಲ್ಲೂ ಒಬ್ಬ ಇದ್ದಾನೆ ಅಮೇರಿಕದೊಳಗೂ ಸಹ. ಅವನನ್ನು ನೋಡಿದರೆ ಓಹೋ ಹುಚ್ಚರ ಆಸ್ಪತ್ರೆ ಒಳಗಡೆಗೆ ಜಾಗ ಇಲ್ಲದೆ ಇವನನ್ನು ಹೊರಗೆ ಬಿಟ್ಟಿದ್ದಾರೆ ಅಂತ ಸಾಮಾನ್ಯ ಜನರಿಗೂ ಗೊತ್ತಾಗುತ್ತೆ. ನಾನು ಹೇಳ್ತೀನಿ ಅಂತ ಒಪ್ಕೊಳ್ಬೇಡಿ, ವಿಚಾರ ಮಾಡಿ ಹೌದಾ ಅಲ್ವಾ ಅಂತ. ಯಾಕೆಂದರೆ ಒಂದೇ ಜನಕ್ಕೆ 3-4 ಸ್ಟೇಟ್ಮೆಂಟ್ ಕೊಡ್ತಾನೆ. ಇದೆಲ್ಲ ಯಾರ ಲಕ್ಷಣ? ಬುದ್ಧಿ ನೆಟ್ಟಿಗಿದ್ದವರ ಲಕ್ಷಣ ಅಲ್ಲ. ಹೌದು ತಾನೆ. ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ಇಷ್ಟು ಜನ ಸೇರಬೇಕು ಅಂದರೆ ಬರೇ ಆ ಕುರುಕ್ಷೇತ್ರದಲ್ಲಿ ಹರಿಯಾಣದಲ್ಲಿ ಸಾಧ್ಯ ಇಲ್ಲ. ಹರಿಯಾಣ ಅನ್ನೋದು 2 ಸೇನೆಗಳು ಸಂಧಿಸುವ ಜಾಗ. ಅದರ ಉದ್ದ ಅಗಲ ಎಷ್ಟು ಯಾರಿಗಾರು ಗೊತ್ತಾ? ಇಲ್ಲ. ಅಗಲ 30 ಮೈಲಿ, ಕಿಲೋಮೀಟ್ರ್ ಈಗ ಬಂದಿದ್ದು. ಉದ್ದ 70 ಮೈಲಿ. 30 × 70 ಎಷ್ಟಾಯ್ತಪ್ಪ? ಈ ಲೆಕ್ಕ ನೀವು ಮಾಡಬೇಕು. ಇಷ್ಟು ದೊಡ್ಡದಾದಂಥ ಪ್ರದೇಶ ಕೇವಲ ಆ ಯುದ್ಧಕ್ಕಾಗಿ ಸೇರುವ ಸಂಧಿಯ ಸ್ಥಾನ. ಅಂದರೆ ಮುಖಾಮುಖಿಯಾಗಿ ಹೊಡ್ಕೊಳ್ತಾರೆ, ಸತ್ರೆ ಎಳೆದಾಕ್ತಾರೆ, ಹಿಂದ್ಗಡೆ ಇದ್ದವನು ಮುಂದಕ್ಕೆ ಬರ್ತಾನೆ, ಅವನು ಮುಂದಕ್ಕೆ ಬರ್ತಾನೆ. ಹಾಗಿದ್ರೆ 50 ಲಕ್ಷ ಜನ ಅಷ್ಟು ಜನ ಆ ಕ್ಷೇತ್ರದಲ್ಲಿ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇವತ್ತಿನ ಡೆಲ್ಲಿ, ಹರಿಯಾಣ, ಪಂಜಾಬ ಇದೆಲ್ಲವುದೂ ಸಹ ಸೇರಿ ಮಹಾಭಾರತ ಯುದ್ಧಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಂತ. ಕೊನೆಗೆ ಏನಾಯಿತು ಅಂದರೆ ಆ ಯುದ್ಧದ ಸಂದರ್ಭದಲ್ಲಿ ಪಾಂಡವರು ಬಂದರು, ಕೌರವರು ಬಂದರು. ಹಾಗೆ ಹೋರಾಟ ಮಾಡಲಿಕ್ಕೆ ಬಂದಾಗ ಅರ್ಜುನನು ಬಂದ, ಧರ್ಮರಾಜನ ತಮ್ಮ. ಅವನಿಗೆ ಸಾರಥಿ ಯಾರಾಗಿದ್ದರು ಅಂದರೆ ಶ್ರೀಕೃಷ್ಣ. ಯುದ್ಧ ಮಾಡಬೇಕು, ಹೊಡಿ ನನ್ನ ರಥನ ಅಂತಂದ. ಬಂದ ಮೇಲೆ ಇವನು ತಂದು ರಥವನ್ನು ಕೃಷ್ಣ ಏನು ಮಾಡಿದ, ನೇರವಾಗಿ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಶಲ್ಯ, ಕರ್ಣ ಇವರೆಲ್ಲ ಎಲ್ಲಿದ್ದರು ಅವ್ರ ಮುಂದೆ ತಂದು ನಿಲ್ಲಿಸಿದ. ಯಾರು? ಕೃಷ್ಣ. ಅದು ಕೃಷ್ಣನ ಬುದ್ಧಿವಂತಿಕೆ. ಬೇರೆ ಕಡೆ ಎಲ್ಲ ನಿಲ್ಲಿಸ್ಬೋದಿತ್ತಲ್ವ, ಅವರಿದ್ದೆಲ್ಲ ಯಾಕೆ ನಿಲ್ಲಿಸ್ದ ಅಲ್ವಾ. ಅವ್ರನ್ನೆಲ್ಲ ನೋಡಿದ ತಕ್ಷಣ ಅರ್ಜುನನಿಗೆ ಅನ್ನಿಸ್ತು, ಅಯ್ಯೋ ನನ್ನ ಅಜ್ಜ. ನಾವು ಹುಟ್ಟಿದಾಗಲೇ ಕಾಡಿನಲ್ಲಿ ತಂದೆಯನ್ನು ಕಳ್ಕೊಂಡವರು. ಹಾಗೆ ತಂದೆಯನ್ನು ಕಳ್ಕೊಂಡಂಥ ಅನಾಥ ಮಕ್ಕಳನ್ನು ತಂದು ಸಾಕಿದಂಥ ಅಜ್ಜ ಭೀಷ್ಮಾಚಾರ್ಯ. ಅಂತಹ ಅಜ್ಜನ ಜೊತೆಗೆ ನಾನು ಯುದ್ಧ ಮಾಡಬೇಕಾ? ನನ್ನ ಬಾಣಗಳಿಂದ ನಾನು ಅವನನ್ನು ಹೊಡಿಬೇಕಾ? ಇದು ಮೂಲಭೂತವಾಗಿ ಅರ್ಜುನನ ಕಾಡಿದ ಪ್ರಶ್ನೆ. ಅದಾದ ಮೇಲೆ ಪಕ್ಕದಲ್ಲಿ ನಿಂತವರು ದ್ರೋಣಾಚಾರ್ಯರು. ನನಗೆ ವಿದ್ಯಾಭ್ಯಾಸವನ್ನು ಮಾಡಿಸಿದವರು. ಅರ್ಜುನನನ್ನು ಲೋಕೋತ್ತರವಾದಂಥ ಧನುರ್ಧಾರಿಯನ್ನಾಗಿ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ, ಆ ಪ್ರತಿಜ್ಞೆಗೆ ತಕ್ಕ ಹಾಗೆ ನನ್ನನ್ನು ಜಗತ್ತು ಮೆಚ್ಚುವಂಥ ಬಿಲ್ಲಾಳುವನ್ನಾಗಿ ಮಾಡಿದವರು. ಸ್ವತಃ ತನ್ನ ಮಗನಿಗೆ ಹೇಳಿಕೊಡದೇ ಇರುವ ವಿದ್ಯೆಯನ್ನು ನನಗೋಸ್ಕರ ಧಾರೆ ಎರೆದವರು. ಶಬ್ದವೇದಿ ಎನ್ನುವಂಥ ವಿದ್ಯೆಯನ್ನು ಅರ್ಜುನನಿಗೆ ಹೇಳಿಕೊಟ್ರೆ ಅಷ್ಟೇ ಹೊರ್ತನೋ ಅಶ್ವತ್ಥಾಮನಿಗೆ ದ್ರೋಣಾಚಾರ್ಯರು ಹೇಳಿಕೊಡಲಿಲ್ಲ. ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುವುದನ್ನು ಹೇಳಿಕೊಟ್ರೆ ಅಷ್ಟೇ ಹೊರ್ತನೋ ಅದನ್ನು ಉಪಸಂಹರಿಸುವುದನ್ನು ಹೇಳಿಕೊಡಲಿಲ್ಲ. ಇದೆಲ್ಲ ಏನು ಹೇಳುತ್ತೆ? ಒಬ್ಬ ನಿಜವಾದ ಅಧ್ಯಾಪಕನಿಗೆ ಅವನು ವಿದ್ಯಾಪಕ್ಷಪಾತಿಯಾಗಿದ್ದ ಪಕ್ಷದಲ್ಲಿ ತನ್ನ ಮಕ್ಕಳಿಗಿಂತ ತನ್ನ ಶಿಷ್ಯರನ್ನು ಆತ ಹೆಚ್ಚು ಪ್ರೀತಿಸ್ತಾನೆ. ಹೌದು ತಾನೆ? ಹಾಗಾಗಿ ಇಂತಹ ಗುರುಗಳನ್ನು ನಾನು ಯಾವ ಬಾಣವಿದ್ಯೆಯನ್ನು ಅವರೇ ಹೇಳಿಕೊಟ್ರೋ ಅವರಿಗೇ ತಿರುಗಿಸಿ ನಾನು ಹೊಡಿಬೇಕಾ? ಇದು ಅರ್ಜುನನನ್ನು ಕಾಡಿತು. ಅದಾದಮೇಲೆ ಪಕ್ಕದಲ್ಲಿ ಶಲ್ಯ, ಮದ್ರ ದೇಶದ ರಾಜ. ಅವನು ನಕುಲ ಸಹದೇವರಿಗೆ ಮಾವ, ಇವರಿಗೂ ಮಾವ. ಯಾಕೆಂದರೆ ಪಾಂಡವಿಗೆ 2 ಪತ್ನಿಯರು, ಕುಂತಿ ಮತ್ತು ಮಾದ್ರಿ. ಹೌದು ತಾನೆ? ಹಾಗಾಗಿ ನಮ್ಮ ಮಾವನ ಮೇಲೆ ನಾನು ಬಿಲ್ಲನ್ನು ಬಿಡಬೇಕಾ? ಮತ್ತು ಈ ಕಡೆಗೆ ಯಾರಿದ್ದಾರೆ ಅಂತಂದರೆ ಮತ್ತು ಪುನಃ
ಆ ಕರ್ಣ ಅವನ ಬಗ್ಗೆ ಈಗಾಗಲೇ ಏನೇನೋ ಊಹಾಪೋಹ ಸುದ್ದಿ ಅರ್ಜುನನಿಗೂ ಮುಟ್ಟಿತ್ತು ಸ್ವಲ್ಪ. ಹಾಗಾಗಿ ಇವನನ್ನು ನಾನು ಹೊಡಿಬೇಕಾ? ಹೀಗೆಲ್ಲ ತೀರ್ಮಾನ ಮಾಡಿ ಅರ್ಜುನ ಏನು ಮಾಡಿದ? ನ ಯೋತ್ಸ್ಯೇ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವ. ಕೃಷ್ಣ ನೋಡು, ನನ್ನ ಕೈ ನಡುಗ್ತಾ ಉಂಟು, ಗಾಂಡೀವ ಧನಸ್ಸು ಜಾರ್ತಾ ಉಂಟು, ಬಿಲ್ಲ ಬಾಣವನ್ನು ಹಿಡ್ಕೊಂಡೆ ಅದು ಅಲ್ಲಾಡ್ತಾ ಉಂಟು, ನನ್ನ ಕಂಠ ಗದ್ಗದಿತವಾಗ್ತಾ ಉಂಟು, ದೇಹದಿಂದ ಬೆವರು ಸುರಿತಾ ಇದೆ, ಹಾಗಾಗಿ ನಾನು ಯುದ್ಧ ಮಾಡಲಾರೆ ಅಂಥೇಳಿ ರಥದಲ್ಲಿ ಅರ್ಜುನ ಕುಕ್ಕರಿಸಿಬಿಟ್ಟ. ಆಗ ಭವರೋಗ ವೈದ್ಯ ಅಂದರೆ ಇದೇನು ಹೊಸ ಶಬ್ದ ಹೇಳ್ತಿದ್ದೀರಲ್ಲ ಸಾರ್, ನಮ್ಮಲ್ಲಿ ಏನೇನೋ ವೈದ್ಯರ ಹೆಸರು ಉಂಟು, ಆದರೆ ಇವನೇ ಅವನು ಹೊಸ ವೈದ್ಯ ಅಂತಂದರೆ ಜನನ ಮರಣಗಳನ್ನು ನೀಗಿಸುವ ವೈದ್ಯ ಯಾರು? ಕೃಷ್ಣ. ಹಾಗಾಗಿ ಅವನಿಗೆ ಭವರೋಗ ವೈದ್ಯ ಅಂತ ಹೆಸರು. ಆಮೇಲೆ ಬೇಕಾದಷ್ಟು ಇದ್ದಾರೆ ಬೇರೆ ಬೇರೆ ತರಹದ ವೈದ್ಯರು, ಆದರೆ ಕೃಷ್ಣ ಹಾಗಲ್ಲ, ಅವನು ಭವರೋಗ ವೈದ್ಯನಾಗಿದ್ದ, ಮಾನಸಿಕ ತಜ್ಞನೂ ಆಗಿದ್ದ, ಅಂದರೆ ಸೈಕ್ಯಾಟ್ರಿಸ್ಟ್ ಕೂಡ ಆಗಿದ್ದ ಅವನು. ಹಾಗಾಗಿ ಅರ್ಜುನನಿಗೆ ಏನು ಆಗ್ತಾ ಇದೆ ಅನ್ನೋದನ್ನು ಅವನು ಪತ್ತೆ ಹಚ್ಚಿದ. ಅರ್ಜುನನಿಗೇನಾಗಿತ್ತು? ಮುಂದ್ಗಡೆ ಇರುವಂಥವನು ಭೀಷ್ಮ ಮತ್ತು ದ್ರೋಣನ ಕಂಡಾಗ ನಾನು ನನ್ನವರು ಎನ್ನುವಂಥ ಭಾವನೆ ಬಂತು. ಇದಕ್ಕೆ ಹೆಸರು ಏನು ಅಂದರೆ ಶೋಕ ಮೋಹ. ಮನುಷ್ಯನ ಬದುಕಿಗೆ ಎಲ್ಲ ಅನರ್ಥಕ್ಕೂ ಸಹ ಕಾರಣ ಎರಡೇ. ಯಾವುದೋ ಒಂದು ಶೋಕ, ಇನ್ನೊಂದು ಮೋಹ. ಶೋಕ ಅಂದರೆ ಏನು ಹಾಗಿದ್ರೆ, ಮೋಹ ಅಂದರೆ ಏನು ಹಾಗಿದ್ರೆ? ಶಬ್ದ ಏನು ನಾನು ಹೇಳಿಬಿಟ್ಟೆ, ನೀವು ಹ್ಞೂ ಅಂದ್ರಿ, ಆದರೆ ಹಂಗಂದ್ರೆ ಏನದು? ಅದಲ್ವ. ಶೋಕ ಅಂದರೆ ಮಾನಸ ಸಂತಾಪ, ಮನಸ್ಸಿನ ಬೇಗುದಿ. ಈ ಶೋಕ ಏನು ಮಾಡುತ್ತೆ ಅಂತಂದರೆ ನನಗೆ ಬದುಕು ಸಾಕು ಅಂತ ಅನ್ನಿಸುವ ಹಾಗೆ ಮಾಡುತ್ತೆ, ಸಾವನ್ನು ಪ್ರೀತಿಸುವ ಹಾಗೆ ಮಾಡುತ್ತೆ. ಹಾಗಾಗಿ ಮನುಷ್ಯ ತುಂಬ ಶೋಕ ಆದಾಗ ಇಂಥ ಫ್ಯಾನ್ಗಳನ್ನೆಲ್ಲ ಹುಡುಕ್ತಾನೆ. ಯಾಕೆ ಹೇಳಿ? ಗಾಳಿ ಬೀಸಲಿ ಅಲ್ಲ, ಬೇರೆಯವರ ನೆಮ್ಮದಿ ಹಾಳು ಮಾಡೋದಕ್ಕೆ. ಹೌದು ತಾನೇ? ಅದಿಲ್ಲದೆ ಇದ್ದರೆ ಎಲ್ಲಿ ಹೊಳೆ ಇದೆ ನೋಡ್ತಾನೆ, ಅದಾದಮೇಲೆ ಮತ್ತುನ ಎಲ್ಲಿ ಬಾವಿ ಇದೆ ನೋಡ್ತಾನೆ. ಅವನು ಅದೃಷ್ಟ ಚೆನ್ನಾಗಿರುತ್ತೆ, ನೀರಿಲ್ಲದೆ ಇರೋ ಬಾವಿ ಅದು. ಹಾಗೆ ಅವನು ಸಾಯೋದೇ ಇಲ್ಲ, ಹೋಗ್ಬಿಟ್ಟು ಕಂಬಿ ಹಿಡಿತಾನೆ. ಅದ್ರ ಅವನು ಅದೃಷ್ಟ ಚೆನ್ನಾಗಿರುತ್ತೆ, ಆಗಲೇ ಕರೆಂಟಿಗೆ ಹೋಗ್ಬಿಟ್ಟಿರ್ತಾರೆ. ಇದು ಬೇಡ ಅಂಥೇಳಿ ರೈಲ್ವೆ ಕಂಬಿ ಮೇಲೆ ಮನಗಿರ್ತಾನೆ, ಅವತ್ತೇ ರೈಲು ಬರೋದು ಲೇಟ್ ಆಗಿಬಿಡ್ತದೆ. ಆಮೇಲೆ ಯಾರೋ ಎಳೆದು ಹಾಕ್ತಾರೆ, ಬದುಕು ಬಂದುಬಿಡ್ತಾನೆ. ಆಮೇಲೆ ದೊಡ್ಡ ಅಚೀವ್ಮೆಂಟು, ನಾನು ಸಾಯಬೇಕು ಅಂತೆಲ್ಲ ಪ್ರಯತ್ನ ಮಾಡಿದ್ದೆ, ಹೀಗೆ ಇತ್ಯಾದಿ ಇತ್ಯಾದಿ. ಇದು ಶೋಕ ಯಾರನ್ನೂ ಬಿಟ್ಟಿದ್ದಲ್ಲ. ಸ್ವತಃ ವಸಿಷ್ಠ ಮಹರ್ಷಿಗಳು, ಅವರ ಮಗ ಶಕ್ತಿ ಅನ್ನೋನಿದ್ದ, ಅವನು ಕಾರಣಾಂತರದಿಂದ ಸತ್ತೋದ. ಹಾಗೆ ಮಗನನ್ನು ಕಳ್ಕೊಂಡಂಥ ಶೋಕವನ್ನು ತಡಿಲಿಕ್ಕಾಗದೆ ವಿಪಾಶ ಎನ್ನುವಂಥ ನದಿಗೆ ಹಾರಿಬಿಟ್ರು ಅವರು. ವಸಿಷ್ಠರು ರಾಮನಿಗೆ ಪಾಠ ಮಾಡಿದವರು. ಆಗ ಆ ನದಿ ಹೇಳ್ತಂತೆ, ನೀವು ಮಹಾಜ್ಞಾನಿಗಳಿದ್ದೀರಿ, ನೀವು ನದಿಗೆ ಹಾರಿದ್ದೀರಿ ಯಾಕೆಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ. ಆತ್ಮಹತ್ಯೆ ಅನ್ನುವಂಥದ್ದು ಮಹಾಪಾಪ, ಅದನ್ನು ಮಾಡಿಕೊಳ್ಳಬಾರ್ದು. ಅದರೊಳಗೂ ನಿಮ್ಮಂಥ ಜ್ಞಾನಿಗಳು ಯಾರೂ ಮಾಡ್ಕೊಳ್ಬಾರ್ದು. ಜ್ಞಾನಿಗಳಂತೂ ಅದ್ರ ಬಗ್ಗೆ ವಿಚಾರಣೆ ಮಾಡಬಾರ್ದು. ಯಾಕೆ ಮಾಡಬಾರ್ದು? ನಮಗೆ ಇದೇ ದೇಹ ಬರಲಿ ಅಂತ ನಾವು ಯಾರೋ ಅಪ್ಲಿಕೇಶನ್ ಹಾಕಿದ್ವೇನು? ಹಾಕಿದ್ವಾ? ಇಲ್ಲ. ಮತ್ತು ಈ ದೇಹ ಬೇಡ ಅಂತ ಅಪ್ಲಿಕೇಶನ್ ಹಾಕಿದ್ವೇನು? ಇಲ್ಲ. ಮತ್ತು ಇಂಥ ದಿವಸನೇ ನಾನು ಇದನ್ನು ಮುಗಿಸಿಬಿಡ್ತೇನೆ ಅಂತ ಏನೋ ನಾವು ತೀರ್ಮಾನ ಮಾಡಿ ಅದೇ ರೈಲ್ವೆ ಕಂಬಿ, ಕರೆಂಟ್ ಕಂಬಿ ಆಗೋದಿಲ್ಲ. ಹಾಗಾಗಿ ಜನನ ಮರಣ ಇದೆರಡು ಅವನ ಸಂಕಲ್ಪ, ನಮ್ಮದಲ್ಲ. ಮಧ್ಯದಲ್ಲಿರುವಷ್ಟು ಕಾಲ ಹೇಗೆ ಬದುಕಬೇಕು ಅಂತ ಒಳ್ಳೆಯ ಬದುಕನ್ನು ಆಯ್ಕೆ ಮಾಡಿಕೊಳ್ಳೋದು ನಮ್ಮ ತೀರ್ಮಾನ. ಆದ್ದರಿಂದ ನಾನು ಎಷ್ಟು ದಿವಸ ಇಲ್ಲಿ ಈ ದೇಹ ಇರಬೇಕು ಅಂತ ತೀರ್ಮಾನ ಮಾಡ್ತೇನೋ ಅಷ್ಟು ದಿವಸ ಆ ದೇಹ ಇರಬೇಕು. ಹೊರತು ಮಧ್ಯೆಯಲ್ಲಿ ಆ ದೇಹವನ್ನು ಸಮಾಪನಗೊಳಿಸಿದರೆ ಅದು ಘೋರ ಅಪರಾಧ. ಆದ್ದರಿಂದ ನೀವು ಸಾಯಲಿಕ್ಕೆ ಬಂದವರಲ್ಲ, ಇನ್ನು ಒಳ್ಳೆಯ ಕೆಲಸ ಮಾಡೋದು ತುಂಬ ಉಂಟು ಅಂಥೇಳಿ ಆ ನದಿ
ತನ್ನ ತೆರೆಗಳ ಮೂಲಕ ವಸಿಷ್ಠರನ್ನು ದಡಕ್ಕೆ ಸೇರಿಸಿತಂತೆ. ಯಾಕೆ ಇಷ್ಟೆಲ್ಲ ಹೇಳಿದೆ? ಶೋಕ. ಹೌದಾ? ಇಷ್ಟೆಲ್ಲ ಅನಾಹುತ ಮಾಡುತ್ತೆ ತಾನೆ ಅದು. ಆ ಶೋಕ ಆದವರು ಒಂದು ಮೂಮೆಂಟನ್ನು ತಪ್ಪಿಸ್ಬಿಟ್ರೆ ಮತ್ತಿನ್ನು 50-60 ವರ್ಷ ಚೆನ್ನಾಗಿ ಬದುಕ್ತಾರೆ. ಆತ್ಮಹತ್ಯೆ ಮಾತ್ರ ಮಾಡೋರು ಕೇಳಿ ನೀವು ಬೇಕಿದೆ ಹಾಗೆ ಅಂತ. ಸಿಗೋದಿಲ್ಲ ಹಾಗೆ ಅವರು, ಯಾಕಂದರೆ ಯಾರಿಗೂ ಗೊತ್ತಾಗುವಾಗ ಮಾಡ್ಕೊಳ್ಳೋದಿಲ್ವಲ್ಲ ಹಾಗೆ ಅಂತ. ಇನ್ನು ಮೋಹ, ನಮ್ಮ ಬದುಕಿನ ಎಲ್ಲ ಅನರ್ಥಕ್ಕೆ ಇದು ಎರಡೇ ಕಾರಣ, ಶೋಕ ಮತ್ತು ಮೋಹ. ಮೋಹ ಅಂದರೆ ಏನು ಅಂದರೆ ವಿವೇಕಾಭಾವ, ಯಾವುದು ಸರಿ ಯಾವುದು ತಪ್ಪು ಅಂತ ವಿಚಾರ ಮಾಡಲಿಕ್ಕೆ ಆಗದೇ ಇರುವುದು, ಅದರ ಹೆಸರು ಮೋಹ. ಈ ಮೋಹ ಏನು ಮಾಡುತ್ತೆ ಅಂದರೆ, ಯಾವುದೋ ಒಂದು ಕೆಲಸಕ್ಕೆ ನಮ್ಮವರು ಅಪ್ಲಿಕೇಶನ್ ಹಾಕಿರ್ತಾರೆ, ಬೇರೆಯವರು ಅಪ್ಲಿಕೇಶನ್ ಹಾಕಿರ್ತಾರೆ. ಆ ಬೇರೆಯವರು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ, ನಮ್ಮ ಕಡೆ ಹುಡುಗ ಏನೂ ಮಾಡಿರೋದಿಲ್ಲ. ಆದರೂ ಸಹ ನಾವು ಏನು ಮಾಡ್ತೇವೆ? ಯಾರನ್ನು ಸೆಲೆಕ್ಟ್ ಮಾಡ್ತೇವೆ? ನಮ್ಮ ಕಡೆ ಹುಡುಗನನ್ನೇ ಸೆಲೆಕ್ಟ್ ಮಾಡ್ತೇವೆ. ಯಾಕೆ? ಅವನು ನಮ್ಮ ಕಡೆ ಅವನ್ರಿ, ನಮ್ಮ ಪೈಕಿ ಅವನ್ರಿ, ನಮ್ಮ ಊರು ಅವನ್ರಿ. ಇದಕ್ಕೆ ಹೆಸರೇನು? ಮೋಹ ಅಂತ. ಇದು ಯಾರನ್ನು ಬಿಡೋಲ್ಲ. ಇವತ್ತಂತೂ ಇದೇ ಜಾಸ್ತಿ. ಒಂದು ಕಥೆ ಹೇಳಿಬಿಡ್ತೇನೆ ಆ ಮೋಹ ಹೇಗಿರುತ್ತೆ ಅನ್ನೋದಕ್ಕೆ. ಅದೊಂದು ಊರು, ಕಥೆಯಲ್ಲಿ ಬರೋ ಊರಿಗೆಲ್ಲ ಹೆಸರು ಇರಬೇಕು ಅಂತಿಲ್ಲ, ಹೆಸರಿಲ್ಲದ ಊರು. ಯಾಕೆಂದರೆ ಕಥೆ ಮುಖ್ಯ ಅಲ್ಲ, ಕಥೆ ಒಳಗಡೆ ಇರುವಂತಹ ತತ್ವ ಮುಖ್ಯ ಅಂತ. ಏನಾಯಿತು ಅಂದರೆ, ಇಬ್ಬರು ಹುಡುಗರು ಏನೋ ಒಂದು ಕಳ್ಳತನ ಮಾಡಿದ್ರು, ಪೊಲೀಸರ ಕೈಗೆ ಸಿಕ್ಕ ಹಾಕ್ಕೊಂಡ್ರು. ತಕ್ಷಣ ಪೊಲೀಸರು ಅವರನ್ನು ತಂದು ನ್ಯಾಯಾಧೀಶನ ಎದುರಿಗೆ ನಿಲ್ಲಿಸಿದರು. ಹೇಳಿದರು, ಇವರಿಬ್ಬರು ಕಳ್ಳತನ ಮಾಡಿದ್ದಾರೆ, ಇವರನ್ನು ನಿಮ್ಮ ಎದುರಿಗೆ ತಂದು ನಿಲ್ಲಿಸಿದ್ದೇವೆ, ಇವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ತಾವು ಅಂತ ಕೇಳಿದರು. ನ್ಯಾಯಾಧೀಶರು ನೋಡಿದ್ರು ಅವ್ರ ಮುಖನ. ತಕ್ಷಣ ಹೇಳ್ತಾರೆ, ಇವರನ್ನು ನೋಡಿದರೆ ಇವರು ಶ್ರೀಮಂತರ ಮನೆಯ ಹುಡುಗರಿದ್ದಂಗೆ ಕಾಣ್ತಾರೆ. ಇವರು ಹೊಟ್ಟಿಗಿಲ್ಲದೆ ಕಳ್ಳತನ ಮಾಡಿದ್ದಲ್ಲ, ಇವ್ರಿಗೆ ಕಳ್ಳತನ ಮಾಡೋದು ಒಂದು ಏನಾಗಿದೆ ಕೇಳಿದರೆ ಒಂದು ಜೂಜಿನ ಥರ ಆಗಿಬಿಟ್ಟಿದೆ, ಚಪಲ ಇವರಿಗೆ. ಹಾಗಾಗಿ ಇವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅಂತ ಇಷ್ಟು ಹೇಳ್ತಾ ಇದ್ದಾಗಲೇ ಪೊಲೀಸ್ ಹೇಳದಂತೆ, ಇವರಿಬ್ಬರೇ ಅಲ್ಲ ಸರ್, ಇವರು ಇಬ್ಬರಿಗೆ ಇನ್ನೊಬ್ಬ ಲೀಡರ್ ಇದ್ದಾನೆ, ಅವನನ್ನು ಈಗಾಗಲೇ ನಮ್ಮವ್ರು ಹಿಡಿದಿದ್ದಾರೆ, ಅವನನ್ನೂ ಕರ್ಕೊಂಡು ಬರ್ತಾ ಇದ್ದಾರೆ ಅಂತೇಳಿ ನ್ಯಾಯಾಧೀಶರ ಎದುರುಗಡೆ ನಿಲ್ಲಿಸಿದ್ರು ಅವನನ್ನು. ನ್ಯಾಯಾಧೀಶರು ನೋಡಿದ್ರು ಅವನ ಮುಖನ. ಅವನನ್ನು ನೋಡಿದ ತಕ್ಷಣ ನ್ಯಾಯಾಧೀಶರ ಮುಖದ ಬಣ್ಣವೇ ಬದಲಾಗಿ ಹೋಯಿತು. ಆಮೇಲೆ ಹೇಳ್ತಾರೆ, ಅವರೇನೇ ಇವರು ಶ್ರೀಮಂತರ ಮನೆ ಮಕ್ಕಳೇ, ಇವರು ಕಳ್ಳತನ ಮಾಡಬೇಕು ಅಂತ ಮಾಡಿದ್ದಲ್ಲ, ಏನೋ ಬೈ ಮಿಸ್ಟೇಕಾಗಿ ವ್ಯತ್ಯಾಸ ಆಗಿ ಮಾಡಿಬಿಟ್ಟಿದ್ದಾರೆ. ದುಡ್ಡಿನ ಸಣ್ಣ ವ್ಯತ್ಯಾಸ ಆಗಿತ್ತು, ಮನೇಲಿ ಅಪ್ಪ ಅಮ್ಮ ಕೊಡಲಿಲ್ಲ ಇವರಿಗೆ, ಹಾಗಾಗಿ ಇವರು ಕಳ್ಳತನ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಇವಾಗ ಹೇಳ್ತಾ ಇದ್ದೇನೆ, ಇದು ಇವರ ಪ್ರಥಮ ಕಳ್ಳತನ ಆದ್ದರಿಂದ ನಾನು ಇವ್ರನ್ನ ಕ್ಷಮಿಸ್ತಾ ಇದ್ದೇನೆ. ಒಂದು. ಎರಡನೇದು, ಇವರಿಗೆ ನಾ ಶಿಕ್ಷೆ ಕೊಟ್ಟು ಇವ್ರನ್ನ ಜೈಲಿಗೆ ಹಾಕಿದರೆ ಈಗಾಗಲೇ ಆ ಜೈಲಲ್ಲಿರುವಂತಹ ಕಳ್ಳರ ಜೊತೆಗೆ ಸೇರಿ ಇವರು ಇನ್ನೂ ಹಾಳಾಗಿ ಹೋಗ್ತಾರೆ. ಹಾಗಾಗಿ ನಾನು ಇವರ ಪ್ರಥಮ ಅಪರಾಧ ಅಂತ ಭಾವಿಸಿ ಈ ಮೂವರನ್ನು ಬಿಟ್ಟಿದ್ದೇನೆ ಅಂತ ಹೇಳ್ಬಿಟ್ರು. ಯಾಕೆಂದರೆ ಆ ಮೂರನೇವನು ಜಡ್ಜ್ ಮಗನೇ ಆಗಿದ್ದ. ಯಾಕೆ ಹೇಳ್ದೆ ಇದನ್ನು? ಮೋಹ ಅಂದರೆ ಏನು ಹೇಳ್ದಂಗಾಯ್ತು? ಈ ಶೋಕ ಮತ್ತು ಮೋಹ ಇವೆರಡೂ ಸಹ ಮಾಡಬೇಕಾದದ್ದನ್ನು ಮಾಡಲಿಕ್ಕೆ ಬಿಡೋದಿಲ್ಲ, ಮಾಡಬಾರದ್ದನ್ನು ಮಾಡಿಸ್ತವೆ. ಅರ್ಜುನನಿಗಾದದ್ದು ಇದೆ. ಯುದ್ಧ ಭೂಮಿಗೆ ಬಂದ ಮೇಲೆ ಕ್ಷತ್ರಿಯನಾಗಿ ಯುದ್ಧ ಮಾಡೋದು ಅವನ ಕರ್ತವ್ಯ ಆಗಿತ್ತೋ ಇಲ್ಲೋ? ಆದರೆ ಈ ಶೋಕ ಮೋಹ ಅವನನ್ನು ಅಡರಿತು, ಅವನ ಕರ್ತವ್ಯ ಮರೆಯುವಂತೆ ಮಾಡಿದವು. ಮಾಡಬಾರದರ ಬಗ್ಗೆ ಯೋಚನೆ ಮಾಡುವ ಹಾಗೆ ಮಾಡಿತು. ನಯೋತ್ಸೇ ಇತಿ ಗೋವಿಂದಂ, ಯುದ್ಧ ಮಾಡುವುದು ಕ್ಷತ್ರಿಯನ ಧರ್ಮ, ತಾನು ಮಾಡೋದಿಲ್ಲ ಅಂತ ಹೇಳಿ ಕುಳಿತು ಬಿಟ್ಟ. ಆದ್ದರಿಂದ ಮೊದಲೇ ಹೇಳ್ತಾನೆ ಗೀತಾಚಾರ್ಯ, ಶೋಕ ಮೋಹ ಇದ್ದರೆ ಅದನ್ನು ಸರಿಯಾದ ಜನರ ಹತ್ರ ಹೇಳಿಕೊಂಡು ಅದನ್ನು ಪರಿಹರಿಸಿಕೊಳ್ಳಿ. ಶೋಕ ಕಡಿಮೆ ಆಗೋದಕ್ಕೆ, ಮೋಹ ಕಡಿಮೆ ಆಗೋದಕ್ಕೆ
ಯಾವುದೇ ಮೆಡಿಸಿನ್ ಅನ್ನೋದು ಇಲ್ಲ. ಅದಕ್ಕಿರೋದು ಒಂದೇ ಒಂದು ಮೆಡಿಸಿನ್ ಏನಂದರೆ ವೇದಾಂತದ ವಿಚಾರ. ತಪ್ಪು ತಿಳ್ಕೊಳ್ಬೇಡಿ. ನಮ್ಮಲ್ಲಿ ಕೆಲವು ಸಲ ಮನೋರೋಗಿಗಳಿಗೆ ವೈದ್ಯರು ಗುಳಿಗೆ ಕೊಡ್ತಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಕಡಿಮೆ ಆದವ್ರನ್ನ ಯಾರು ನೋಡಿದ್ದೀರ ನೀವು? ಪಾಪ ಇನ್ನೂ ಜರ್ಜರಿತಾಗಿಬಿಡ್ತಾರೆ ಅಲ್ವಾ? ಹಾಗಾಗಿ ಅದಕ್ಕೇನಿಲ್ಲ, ಮದ್ದಿಲ್ಲ. ಇದ್ದ ಮದ್ದು 10-15% ಕೆಲಸ ಮಾಡುತ್ತೆ, ಇನ್ನು 85% ಅವರನ್ನು ಸಾಯಿಸಿಬಿಡ್ತದೆ ಅಲ್ವಾ? ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ಯಾಕೆ ಹೇಳಿದೆ, ಯುದ್ಧ ಯಾಕಾಯಿತು, ಅರ್ಜುನ ಯಾಕೆ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ದ, ಇತ್ಯಾದಿ ಇತ್ಯಾದಿ ಎಲ್ಲ ವಿಚಾರವನ್ನು ಹೇಳಿದ್ದೇನೆ. ಮತ್ತೆ ಮುಂದುವರೆದು ಭಗವದ್ಗೀತೆಯನ್ನು ಪೂರ್ತಿಯಾಗಿ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಇಡೀ ಗೀತೆಯ ಸಾರ ಏನು ಅಂದರೆ ಶೋಕ ಮತ್ತು ಮೋಹವನ್ನು ನೀಗಿಸಿಕೊಳ್ಳುವುದು. ಒಂದು ಸಣ್ಣ ಪ್ರಶ್ನೆ ಕೇಳಿಬಿಡ್ತೇನೆ, ನಾನು ಹೇಗೆ ವಿಷಯ ಹೇಳಬೇಕು ಅಂತ ಗೊತ್ತಾಗಲಿ ಅಂತ. ಇಲ್ಲಿ ಭಗವದ್ಗೀತೆ ಅಧ್ಯಾಯನ ಓದೋರು ಯಾರು ಇದ್ದರೆ ದಯವಿಟ್ಟು ಕೈ ಎತ್ತಿಬಿಡಿ ಒಂದು ಸಲ. ಎಸ್, ಭಾಳ ಸಂತೋಷ, ಭಾಳ ಸಂತೋಷ. ನೋಡಿ, ಶೋಕ ಮೋಹ ಬಂತು ಇಲ್ಲಿ. ಕೊನೆಗೆ 18ನೇ ಅಧ್ಯಾಯದಲ್ಲಿ ನಷ್ಟೋ ಮೋಹ, ಏನು ಹೇಳ್ತಾನೆ ಅರ್ಜುನ? ನನ್ನ ಮೋಹ ನಷ್ಟವಾಯಿತು. ನಂದಲ್ಲ ಮಾತು, ಇದ್ದಿದ್ದನ್ನು ತೋರಿಸ್ತಿದ್ದೇನೆ ನಿಮಗೆ. ನಾವು ಪಾರಾಯಣ ಮಾಡ್ತೇವೆ, ಆದರೆ ಯಾಕೆ ಈ ಶಬ್ದ ಬಂತು ಅಂತ ಗೊತ್ತಾಗೋದಿಲ್ಲ. ಅದ್ರ ಉದ್ದೇಶ ಅದು. ಅವನಿಗೆ ಏನು ಅಡರಿತ್ತು, ಶೋಕ ಮೋಹ ಅಡರಿತ್ತು, ಅದು ಹೋಯಿತು ಅಂತ ಕೊನೆಗೆ ಅವನೇ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ನಿನ್ನ ಮೋಹ ಅಳೀತಾ? ಅಳೀದೇ ಇದ್ದರೆ ಹೇಳು, ಇನ್ನೊಂದು ಸಲ ನಾನು ನಿನಗೆ ಇಷ್ಟನ್ನೂ ಹೇಳ್ತೇನೆ ಅಂತಾನೆ. ಎಂಥ ಕರುಣಾಮಯಿರಿಯವನು. ನಾವೇನಾದರೂ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನು ನೋಡ್ತೇವಲ್ಲ ಶಾಲೆಯಲ್ಲಿ, ಸಾರ್ ಮಿಸ್ ನನಗೆ ಇದು ಅರ್ಥ ಆಗಲಿಲ್ಲ ಅಂದರೆ ಎಷ್ಟು ಸಲ ಹೇಳಬೇಕಾ? ಮುಚ್ಚಬಾಯಿ ಅಲ್ವಾ? 5000 ವರ್ಷಗಳ ಹಿಂದೆ ಸುದೀರ್ಘವಾದಂಥ ಉಪದೇಶ ಮಾಡಿದಂಥ ಕೃಷ್ಣ ಅರ್ಜುನನ ಹತ್ರ ಕೇಳ್ತಾನೆ, ಕಚ್ಚಿದೇತತ್ ಶ್ರುತಂ ಪಾರ್ಥ. ಹೌದು ತಾನೇ? ಅಂದರೆ ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತೇನಪ್ಪ? ನಿನ್ನ ಅಜ್ಞಾನ ನೀಗಿತೇನಪ್ಪ? ಹೇಳು. ಅಕಸ್ಮಾತ್ತಾಗಿ ನಾನು ಹೇಳಿದ್ದು ನನಗೆ ಅರ್ಥ ಆಗದೇ ಇದ್ದರೆ ಇನ್ನೊಮ್ಮೆ ಹೇಳ್ತೇನೆ. ಯಾರು ಹೇಳ್ತಾರ್ರಿ? ಅಂದರೆ ಕೃಷ್ಣ ಬರೇ ವೈದ್ಯನಲ್ಲ, ಅವನು ಜಗತ್ತಿನ ಉತ್ತಮ ಶಿಕ್ಷಕ. ಉತ್ತಮ ಶಿಕ್ಷಕ ಪ್ರಶಸ್ತಿ ಕೊಡೋದಾದ್ರೆ ಮೊದಲು ಕೃಷ್ಣನಿಗೆ ಕೊಡಬೇಕು ಅಲ್ವಾ? ಹೌದು ತಾನೇ? ಅಂದರೆ ಗೀತೋಪದೇಶ ಹಾಗುಂಟು. ಅದು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಶಿಕ್ಷಕನೂ ಸಹ ಗೀತೆಯನ್ನು ಅಧ್ಯಯನ ಮಾಡಿಕೊಂಡು ಅರ್ಥ ತಿಳ್ಕೊಂಡ್ರೆ ಶಾಲೆಯಲ್ಲಿ ಮಕ್ಕಳಿಗಿರುವ ಸಮಸ್ಯೆಯನ್ನು ಬಹಳ ಸಲೀಸಾಗಿ ಪರಿಹಾರ ಮಾಡ್ಬೋದು. ನಾನು ಅನುಭವಿಸಿ ಈ ಮಾತನ್ನು ಹೇಳ್ತಿದ್ದೇನೆ, ಅನುಭವಿಸಿ. ಯಾಕೆಂದರೆ ಅದು ನಮಗೆ ಮಾರ್ಗದರ್ಶನ ಮಾಡದೇ ಇರುವ ವಿಷಯವೇ ಇಲ್ಲ. ಯಾವನು ನಿತ್ಯವೂ ಗೀತೆ ಪಾರಾಯಣ ಮಾಡ್ತಾನೋ ಅವನಿಗೆ ಬೇರೆ ಟಾನಿಕ್ ಬೇಡ ರೀ. ಆ ಗೀತಾಮೃತವೇ ದೊಡ್ಡ ಟಾನಿಕ್. ದುಗ್ಧಂ ಗೀತಾಮೃತಂ ಮಹತ್. ದುಗ್ಧ ಅಂದ್ರೆ ಹಾಲು. ಅಂತಹ ಆ ಟಾನಿಕ್ಕನ್ನು ಕೃಷ್ಣ ಅರ್ಜುನನ ಬಾಯಿಗೆ ಸುರಿದಿದ್ದಾನೆ. ಅರ್ಜುನನ ಬಾಯಿಗೆ ಸುರಿದ ಅಂದರೆ ಅವನೊಂದು ನೆಪ. ಹಾಗೆ ಸುರಿದಿದ್ದನ್ನು ನಮ್ಮತ್ರೂ ನೀವು ಸುರಿಸ್ಕೊಳ್ಳೋದು ಬೇಡ ಅಂತ ಹೇಳಿಲ್ವಲ್ಲ, ಹೌದು ತಾನೇ? ಆದ್ದರಿಂದ ಕೃಷ್ಣ ಕೊಟ್ಟಿದ್ದು ಅದು ಅಮೃತ. ಯಾವ ಅಮೃತ ಕೇಳಿದರೆ ಹುಟ್ಟು ಸಾವುಗಳನ್ನು, ಅದರ ಮಧ್ಯದಲ್ಲಿರುವಂಥ ಮಾನಸಿಕ ಸಂಕಟಗಳನ್ನು, ಕೋಟಲೆಗಳನ್ನು ನೀಗಿಸಿಕೊಳ್ಳುವಂತಹ ಅಮೃತವನ್ನು ನಮಗೆ ಕೊಟ್ಟಿದ್ದಾನೆ ಕೃಷ್ಣ. ಇಂಥ ಗೀತೆಯನ್ನು ಓದದೇ ಇದ್ದರೆ ಕೃಷ್ಣನಿಗೇನಾದ್ರು ನಷ್ಟವ? ಅರ್ಜುನನಿಗೇನಾದ್ರು ಅನ್ಯಾಯವ? ಹಾಗಿದ್ರೆ ಯಾರಿಗೆ? ನಮಗೆ ಅಲ್ವಾ? ಹಾಗಾಗಿ ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಗೊತ್ತಾ? ನಾವು ನಮ್ಮ ದೇಶದಲ್ಲಿ ಭಗವದ್ಗೀತೆ ಹುಟ್ಟಿದೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದೇವೆ. ನಮ್ಮ ದುರ್ದೈವ ಅಲ್ವನ್ರಿ. ಹೇಗಿದೆ ಅಂತ ಕೇಳಿದರೆ, ಇದು ಮನೆಯಲ್ಲಿ ಅಪ್ಪ ಚೆನ್ನಾಗಿ ದುಡ್ಡು ಮಾಡಿ ಇಟ್ಟಿದ್ದಾನೆ.
ಏನು ಮಾಡಿದ್ದಾನೆ, ಅವ್ರ ಮನೆಯ ಜಗಲಿ ಮೇಲೆ ಹೂತಿಟ್ಟುಬಿಟ್ಟಿದ್ದಾನೆ. ಮಗನಿಗೆ ಗೊತ್ತಿಲ್ಲ. ದಿನ ಅದ್ರ ಮೇಲೆ ಕೂರ್ತಾನೆ, ಅದ್ರ ಮೇಲೆ ಮನಗ್ತಾನೆ, ಅದ್ರ ಮೇಲೆ ಓಡಾಡ್ತಾನೆ. ಆದರೆ ಏನು ಮಾಡ್ತಾನೆ, ಬೀದಿ ಎಲ್ಲ ಕೇಳ್ತಾನೆ. ಏನಂತ? ನನಗೇನು ಇಲ್ಲ, ಏನಾರು ಕೊಡ್ರಿ, ಏನೂ ಇಲ್ಲ, ಏನಾರು ಕೊಡ್ರಿ ಅಂತ. ಆದರೆ ಅವನಿದ್ದಿದ್ದು ಯಾವುದ್ರ ಮೇಲೆ? ಸಂಪತ್ತಿನ ಆ ರಾಶಿಯ ಮೇಲೆ. ಆದರೆ ಇದೆ ಅಂತ ಅವನಿಗೆ ಏನಿಲ್ಲ, ಗೊತ್ತಿಲ್ಲ. ಅಲ್ಲಿಗೆ ಏನು ಹೇಳೋಂಗಾಯಿತು? ಸಂಪತ್ತು ಇರುವುದು ಸಂಪತ್ತಲ್ಲ, ಇದ್ದದ್ದು ಗೊತ್ತಿರುವುದು ಸಂಪತ್ತು. ಸಂಪತ್ತು ಇದ್ದದ್ದು ಗೊತ್ತಿಲ್ಲದೇ ಇದ್ದರೆ ಅದು ನಿಜವಾದ ದರಿದ್ರತನ, ನಿಜವಾದ ಬಡತನ. ಹೌದು ಹೇಳ್ತೀರ, ಅಲ್ಲ ಹೇಳ್ತೀರ? ಹೌದು ತಾನೇ? ಆದ್ದರಿಂದ ನಾವು ಇವಾಗ ಹಾಗೇ ಆಗಿಬಿಟ್ಟಿದ್ದೇವೆ. ಇಂತಹ ಜ್ಞಾನ ರಾಶಿ ಉಂಟು. ವಯಸ್ಸಿನ ಪರಿಧಿ ಇಲ್ಲ, ಜಾತಿಯ ಭೇದ ಇಲ್ಲ, ಪ್ರದೇಶದ ಭೇದ ಇಲ್ಲ, ಲಿಂಗಭೇದ ಮೊದಲೇ ಇಲ್ಲ. ಇಂತಹ ಜ್ಞಾನಾಮೃತವನ್ನು ಕೊಟ್ಟಂತಹ ಆ ಗೀತಾಚಾರ್ಯನನ್ನು ನಾವು ಮರೆತಿದ್ದೇವೆ, ಗೀತೆಯನ್ನು ಮರೆತು ಬಿಟ್ಟಿದ್ದೇವೆ ಅಲ್ವಾ? ಹಾಗಾಗಿ ನಾವು ಮರೆತಿದ್ದೇವೆ, ಆದರೆ ವಿದೇಶದವರು ಮರೀಲಿಲ್ಲ. ಸ್ವಾರಸ್ಯ ಅಂದರೆ, ನಮ್ಮ ಸ್ನೇಹಿತರೊಬ್ಬರು ವಿದೇಶಕ್ಕೆ ಹೋಗಿದ್ದರು. ಅಲ್ಲಿ ಹೋದಾಗ ಒಬ್ಬರು ಡಾಕ್ಟ್ರು ಭೇಟಿ ಮಾಡಿದರು. ಆ ಡಾಕ್ಟ್ರು ಹಿಂದುಗಡೆಗೆ ಗೀತೋಪದೇಶದ ಫೋಟೋ. ಆಗ ಆ ಸ್ನೇಹಿತರಿಗೆ ಆಶ್ಚರ್ಯ, ಕೇಳಿದರು, ಅಲ್ಲ ಇದು ನಮ್ಮ ದೇಶದ ಚಿತ್ರ, ನೀವ್ಯಾಕೆ ಹಾಕ್ಕೊಂಡಿದ್ದೀರಿ ಇಲ್ಲಿ ಅಂತ ಅವ್ರ ಹತ್ರ. ಆಗ ಅವ್ರು ಹೇಳಿದ ಮಾತು, ಚಿತ್ರ ನಿಮ್ಮ ದೇಶದ್ದಿರ್ಬೋದು, ಅವನು ಉಪದೇಶ ಮಾಡಿದ್ನಲ್ಲ ಅರ್ಜುನನಿಗೆ, ಅದಕ್ಕೆ ದೇಶ ಕಾಲಗಳ ಪರಿಚ್ಛೇದ ಇಲ್ಲ. ಹಾಗಾಗಿ ಲಾರ್ಡ್ ಕೃಷ್ಣ ಇಸ್ ದ ಫಸ್ಟ್ ಸೈಕ್ಯಾಟ್ರಿಸ್ಟ್ ಆಫ್ ದ ವರ್ಲ್ಡ್ ಅಂತ ಅಲ್ಲಿನ ಡಾಕ್ಟರ್ ಹೇಳಿದ ಮಾತು ಇದು. ನಾವು ಮರೆತು ಬಿಟ್ಟಿದ್ದೇವೆ. ಹಾಗಿದ್ರೆ ಅವನು ಸೈಕ್ಯಾಟ್ರಿಸ್ಟ್ ಆದರೆ ಸೈಕಿಕ್ ಯಾರು ಅಂತಾರೆ? ಫಸ್ಟ್ ಪೇಷಂಟ್ ಅರ್ಜುನ. ಆವತ್ತು 5000 ವರ್ಷಗಳ ಹಿಂದೆ ಒಬ್ಬನೇ ಸೈಕಿಕ್ಕು, ಇವತ್ತು ಮನೆ ಮನೆಗೆ ಸೈಕಿಕ್ಕು. ಹೌದಾ? ಹಾಗಾಗಿ ಈ ಸೈಕಿಕ್ಗಳ ಮಾನಸಿಕ ರೋಗ ಹೋಗಬೇಕು ಅಂದರೆ ಮನೆ ಮನೆಗೂ ಸಹ ಬರಬೇಕು. ಯಾರು? ಭವರೋಗ ವೈದ್ಯ. ಏನು ಮಾಡೋಣ, ಅವನು ಇಲ್ಲವೇ? ಆದರೆ ಅವನ ಉಪದೇಶವನ್ನು ವೇದವ್ಯಾಸರು ಅಂದರೆ ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ಬರೆದಿಟ್ಟಿದ್ದಾರೆ. ನೋಡ್ರಪ್ಪ, ಕೃಷ್ಣ ಹೀಗೆ ಟ್ರೀಟ್ಮೆಂಟ್ ಕೊಡ್ತಿದ್ದ, ಅದನ್ನು ನಾನು ಸಂಗ್ರಹಿಸಿ ಇಟ್ಟಿದ್ದೇನೆ, ಅದನ್ನು ಓದಿ, ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅಂತ ಯಾರು ಕೊಟ್ಟರು? ನಮಗೆ ವೇದವ್ಯಾಸರು ಕೊಟ್ಟರು. ಇದೆಲ್ಲ ಪತ್ತೆ ಹಚ್ಚಿದ್ರು ವಿದೇಶದವರು. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಘಜನಿ ಮೊಹಮ್ಮದ ಅಂತ ಒಬ್ಬ ಮಹಾದುಷ್ಟ ಇದ್ದ. ಕೇಳಿದ್ದೀರಾ ಅವನ ಹೆಸರನ್ನು? ನಮ್ಮ ದೇಶದ ಮೇಲೆ ಅವನಷ್ಟು ಭಾರಿ ಅಟ್ಯಾಕ್ ಮಾಡಿದವರು ಬೇರೆ ಯಾರೂ ಇಲ್ಲ. ಏನು ಮಾಡೋಣ, ಅವನು 18 ಸಲ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡ್ದ. ಇದೇ ದೊಡ್ಡ ಆದರ್ಶ ಅಂತ ಅಂದ್ಕೊಂಡು ಇವತ್ತು ಎಷ್ಟೋ ಜನ ನಮ್ಮ ವಿದ್ಯಾರ್ಥಿಗಳು SSLC ಪರೀಕ್ಷೆ ಮೇಲೆ 18 ಸಲ ಆಕ್ರಮಣ ಮಾಡ್ತಾರೆ. ನಮ್ಮ ಸರ್ಕಾರ ವ್ಯವಸ್ಥೆ ಮಾಡಿದೆ. ಮೊದಲೆಲ್ಲ 1 ಸಲ 2 ಸಲ ಕೊಡೋದು, ಈಗ ಹಂಗಲ್ಲ. ಅವನು ಪಾಸ್ ಆಗೋ ತನಕ ನಾವು ಪರೀಕ್ಷೆ ಮಾಡ್ತೇವಪ್ಪ. ಹೌದಲ್ಲ? ಹಾಗಾಗಿ ನೋಡಿ, ಗೀತೆ ಆಗಿ ಹೋದದ್ದನ್ನು ಮಾತ್ರ ಹೇಳೋದಿಲ್ಲ, ಪ್ರತಿದಿನದ ನಮ್ಮ ಹಣೆ ಬರ ಹೇಳುತ್ತೆ ಅದು. ಹೌದು ತಾನೇ? ಕೊನೆಗೆ ಅವನು ಬಂದ, ಅವನು ಬರಬೇಕಿರೋ ಅವನ ಜೊತೆಗೆ ಇನ್ನೊಬ್ಬ ಬಂದಿದ್ದ, ಅಲ್ಬೂರ್ನಿಯ ಅಂತ ಅವನ ಹೆಸರು. ಇತಿಹಾಸ ಓದ್ದವರಿಗೆ ಗೊತ್ತಿರುತ್ತೆ ಇದೆಲ್ಲ. ಅವನಿಗೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಭಗವದ್ಗೀತೆ ಅನ್ನೋದು ಒಂದು ಇದೆ ಅಂತ. ಅವನು ಯಾವುದೋ ಒಂದು ಇಂಗ್ಲೀಷ್ನ ಟ್ರಾನ್ಸ್ಲೇಷನ್ ಓದಿದ. ಓದಿ ಎಷ್ಟು ಸುಂದರವಾಗಿದೆಯಲ್ಲ ಇದು ಅಂತ ಅಂದ್ಕೊಂಡು ಆತ ಏನು ಮಾಡ್ದ, ಓದ್ದ. ಇಂಗ್ಲೀಷ್ನ ಟ್ರಾನ್ಸ್ಲೇಷನ್ನೇ ಇಷ್ಟು ಚೆಂದ ಇದೆ, ಇನ್ನು ಒರಿಜಿನಲ್ ಎಷ್ಟು ಚೆಂದ ಇರಬೇಕು ಅಂತ ಆಲೋಚನೆ ಮಾಡ್ದ. ಯಾರು? ಅಲ್ಬೂರ್ನಿಯ. ಆಮೇಲೆ ಇದು ಒರಿಜಿನಲ್ಲಿ ಸಂಸ್ಕೃತದಲ್ಲಿ ಇದೆಯಪ್ಪ, ಎಲ್ಲರಿಗೂ ಅರ್ಥ ಆಗೋ ಭಾಷೆ ಅಲ್ಲ ಅದು ಅಂತ. ಯಾಕಾಗೋದಿಲ್ಲ? ನಾನು ಸಂಸ್ಕೃತ ಕಲಿತೇನೆ ಅಂತೇಳಿ ಅಲ್ಬೂರ್ನಿಯ ಸಂಸ್ಕೃತವನ್ನು ಸಂಸ್ಕೃತವನ್ನು ಕಲಿತು ಇಡೀ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡವನು. ದಿನನಿತ್ಯ ಪಾರಾಯಣ ಮಾಡ್ತಿದ್ದವನು. ಈಗ ಹೇಳಿ,
ಹುಟ್ಟಿದ್ದು ನಮ್ಮ ದೇಶದೊಳಗೆ, ಅದರ ಮಹತ್ವವನ್ನು ಅರ್ಥ ಮಾಡಿಕೊಂಡವರು ವಿದೇಶಿಗಳು ನಮ್ಮ ದೇಶಕ್ಕೆ ಬಂದು ಅದನ್ನು ಅರ್ಥ ಮಾಡಿಕೊಂಡ್ರು ಅಲ್ವಾ? ಅಂದರೆ ಒರಿಜಿನಲ್ ಏನುಂಟು ನೋಡಬೇಕು ಅಂಥೇಳಿ. ಆದ್ದರಿಂದ ಹೇಳಿ ಗೀತೆಯ ಮಹತ್ವ ಹೇಗಿರಬೇಕು ಅಂತ. ಇನ್ನೊಬ್ಬ ಇದ್ದ, ಅವನ ಹೆಸರು ಮುಸೋಲಿನಿ ಅಂತ. ಹಿಸ್ಟ್ರಿ ಪಾಠ ಮಾಡೋರು ಇದೆಲ್ಲ ಗೊತ್ತಿರ್ತದೆ. ಅವನು ಇಟಲಿ ದೇಶದವನು, ನಮ್ಮ ದೇಶದವನಲ್ಲ. ಇಟಲಿ ದೇಶ ಅಂದರೆ ಗೊತ್ತಿರ್ತದೆ ನಿಮಗೆ ಅಲ್ವಾ? ನಮ್ಮ ದೇಶದಲ್ಲೂ ಇದ್ದಾರಲ್ಲ ಇಟಲಿ ದೇಶದವರು, ಹೌದು ತಾನೇ? 10 ವರ್ಷದ ಹಿಂದೆ ಯಾರೋ ಪ್ರಧಾನಿ ಆಗಿದ್ದರು, 12 ವರ್ಷದ ಹಿಂದೆ ಯಾರೋ ಡಿಕ್ಟೇಟರ್ ಮಾಡ್ತಿದ್ರು. ಹಾಗೆ ಈ ಮುಸೋಲಿನಿನ ಏನಾಗ್ತಿದ್ದ ಕೇಳಿದರೆ ಡಿಕ್ಟೇಟರ್ ಆಗಿದ್ದವನು. ಅವನು ಭಗವದ್ಗೀತೆ ಓದ್ತಾ 12ನೇ ಅಧ್ಯಾಯವನ್ನು ಓದಬೇಕಿದ್ರೆ ಕಣ್ಣೀರು ಸುರಿಸ್ತಿದ್ದಂತೆ ಅವನು. ಆಮೇಲೆ ಅವನು ಡಿಕ್ಟೇಟರ್ಶಿಪ್ ಕಡಿಮೆ ಆಯಿತು. ಅಂದರೆ ನಮ್ಮ ಒಳಗಿರುವಂಥ ಈಗೋ ಎನ್ನುವಂಥ ಡಿಕ್ಟೇಟರ್ಶಿಪ್ ಕಡಿಮೆ ಆಗಬೇಕು ಅಂದರೆ ನಾವೇನು ಮಾಡಬೇಕು? ಗೀತೆಯನ್ನು ಓದಬೇಕು. 12ನೇ ಅಧ್ಯಾಯ ಯಾಕೆ ಹೇಳಿದೆ? ಅದು ಭಕ್ತಿ ಯೋಗ ಒಂದು. ಇನ್ನೊಂದು ಅತ್ಯಂತ ಸಣ್ಣ ಅಧ್ಯಾಯ, ಅದು 20 ಶ್ಲೋಕಗಳ ಅಧ್ಯಾಯ. ಇರುವ ಅಧ್ಯಾಯಗಳಲ್ಲಿ ಚಿಕ್ಕದು, 2 ಚಿಕ್ಕದಿದ್ದಾವೆ. ಅದರೊಳಗೆ 12ನೇ ಅಧ್ಯಾಯವೂ ಸಹ ಒಂದು ಅಲ್ವಾ? ಹಾಗಾಗಿ ಅದನ್ನು ಓದ್ತಿದ್ದಂತೆ ಅವನಿಗೆ ಅಂತ. ಯಾಕೆ ಹೇಳಿದೆ? ನಮ್ಮ ದೇಶದ ಸಂಪತ್ತನ್ನು ನಮಗಿಂತ ಹೆಚ್ಚಿಗೆ ಅವರ ಅರ್ಥ ಮಾಡ್ಕೊಂಡು ಓದ್ತಾ ಇದ್ದಾರೆ ಅಂದರೆ ಇದು ನಾವು ಹೆಮ್ಮೆ ಪಡಬೇಕೋ ನಾಚಿಕೆ ಪಡಬೇಕೋ? ಉತ್ತರ ನೀವು ಹೇಳಬೇಕೀಗ. ಎರಡೂ ಪಡಬೇಕು. ಯಾಕೆಂದರೆ ನಮ್ಮಲ್ಲಿ ಇಂಥ ಗ್ರಂಥ ಇದೆಯಲ್ಲ ಅಂತ. ಆದರೆ ನಾವು ಓದ್ತಾ ಇಲ್ವಲ್ಲ ಅಂತ ಅಲ್ವಾ? ಹಾಗಾಗಿ ಈ ಎರಡಕ್ಕೂ ಸಹ ಅವಕಾಶವನ್ನು, ಪಾಠವನ್ನು ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ನಾಚಿಕೆ ಪಡೋಣ, ಹೆಮ್ಮೆ ಪಡುವುದಿರಲಿ. ಯಾಕೆಂದರೆ ಹೆಮ್ಮೆ ಪಟ್ಟಿದ್ದರಿಂದ ನಾವು ಓದ್ಲಿಕ್ಕೆ ಹೋಗಲ್ಲ. ನಮ್ಮ ದೇಶ ಸಂಪತ್ತು ತುಂಬ ಚೆನ್ನಾಗಿದೆ ಅಂತ ಏನು ಮಾಡ್ತೀವಿ ಕೇಳಿದರೆ ಆ ಪುಸ್ತಕ ಹಾಗೆ ಇಡ್ತೇವೆ. ನವರಾತ್ರಿಯಲ್ಲಿ ಶಾರದಾ ಪೂಜೆಗೆ ಆಗಬಹುದು ಅಂತ ಇಟ್ಬಿಡ್ತೇವೆ. ಹೌದು ಹೇಳ್ತೀರೋ ಅಲ್ಲ ಹೇಳ್ತೀರೋ? ಆದರೆ ನಾಚಿಕೆ ಪಟ್ಟರೆ ಯಾವಾಗ ಓದೋದು? ನಾವು ಬದುಕಿನ ಅರ್ಧ ಆಯುಷ್ಯ ಕಳೆದೋಯ್ತಲ್ಲಪ್ಪ, ಹೌದು ತಾನೆ? ಏನು ಮಾಡ್ಯಾರು ಮಾಡಲಿ, ಬಿಟ್ಟಾರು ಬಿಡಲಿ, ಆಯುಷ್ಯ ಅಂತೂ ಕಲಿತಾ ಇರ್ತದೆ. ಆದ್ದರಿಂದ ನಾವು ಓದಬೇಕು ಅಂತ ಯಾವತ್ತು ತೀರ್ಮಾನ ಮಾಡ್ತೇವೋ ಅವತ್ತೇ ಆ ಗೀತೆ ನಮ್ಮ ಭಾಗ್ಯಕ್ಕೆ ಒಲಿದು ಬರ್ತಾಳೆ ಅಂತ ಹೇಳ್ತಾ, ನಾಳೆ ದಿವಸ ಆ 1ನೇ ಅಧ್ಯಾಯದ ವಿಷಯ ಮತ್ತು ಗೀತೆಯಲ್ಲಿ ಏನೇನುಂಟು ಎಲ್ಲ ವಿಷಯವನ್ನು ವಿಚಾರ ಮಾಡೋಣ. ನಾಳೆ 7:15 ಸೇರಿದಾಗ, ಇವತ್ತಿನ ಸಮಯ ಆಗಿದೆ, ಗಡಿಯಾರ 8:15 ಅಂತ ತೋರಿಸ್ತಾ ಇದೆ. ಹಾಗಾಗಿ ನಾಳೆ 7:15ವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.